ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದರಲ್ಲಿ ಹಾಲ್ ಅಂತ ಆಪ್ಷನ್ಸ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ವೀಡಿಯೋಗಳ ನೋಟಿಫಿಕೇಷನು ನಿಮಗೆ ತಕ್ಷಣ ಬರುತ್ತೆ. ನಾನಿದ್ದೀನ ಶಾವಿಗೆ ಸಂಡಿಗೆ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಮಾಡೋಂಥದ್ದು, ತುಂಬ ತಿನ್ನೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಮನೆಯಲ್ಲಿ ಪ್ರತಿಯೊಬ್ಬರು ಮಾಡ್ಕೊಳ್ಬೋದು. ಬಿಸಿಲು ಚೆನ್ನಾಗಿದೆ, ಒಂದೇ ದಿವಸಕ್ಕೆ ಒಣಗೋಗುತ್ತೆ, ಇಲ್ಲಾಂದರೆ 2 ದಿನ ಒಣಗಿಸ್ಕೊಂಡು ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಮಾಡೋ ಪ್ರೊಸೀಜರ್ ಅಷ್ಟೇ, ತುಂಬಾ ಸಿಂಪಲ್ಲು, ಯಾರು ಬೇಕಾದ್ರೂ ಮಾಡಬಹುದು. ನೀವು ಬಿಸಿಲು ಚೆನ್ನಾಗಿದೆಯಾ ನೋಡಿಕೊಂಡು 10 ನಿಮಿಷದಲ್ಲಿ ಪ್ರಿಪೇರ್ ಮಾಡಿ ಇದನ್ನು ಒಣಗೋದಕ್ಕೆ ಹಾಕ್ಕೊಳ್ಬೋದು. ಬಿಸಿಲು ಚೆನ್ನಾಗಿದ್ದಾಗಲೂ ನೋಡಿಕೊಂಡೆ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಏನೇನು ಬೇಕು, ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ 1/4 ಕಪ್ಪಷ್ಟು ನೀರನ್ನ ಮೊದಲೇ ಬಾಂಡಿಗೆ ಹಾಕ್ಕೊಂಡಿದ್ದೀನಿ. ಈಗ 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು ಆಮೇಲೆ ತೊಗೊಳ್ತೀನಿ. ಹಾಗಾಗಿ ಟೋಟಲ್ 2/4 ಕಪ್ಪಷ್ಟು ನೀರಿದೆ 1 ಕಪ್ಪು ಅಕ್ಕಿ ಹಿಟ್ಟಿಗೆ. ಇದು 1 ಕಪ್ ಅಕ್ಕಿ ಹಿಟ್ಟು. ಮನೇಲಿ ಅಕ್ಕಿನ ತೊಳೆದು ಬಿಸಿಲಲ್ಲಿ ಒಣಗಿಸಿ ಮಿಲ್ ಮಾಡಿಸಿರೋಂಥದ್ದು. ತೊಳೆದು ಒಣಗಿಸಿ ಮಿಲ್ ಮಾಡಿಸೋದ್ರಿಂದ ಅಕ್ಕಿ ಹಿಟ್ಟು ಬಳಸ್ಕೊಂಡು ಮಾಡೋಂಥದ್ದು ತುಂಬ ವೈಟ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಈ 2 ಬಿಲ್ಲೆಗಳಿದೆ, ಅದರಲ್ಲಿ ಸ್ವಲ್ಪ ದೊಡ್ಡದಿದೆಯಲ್ಲ ಅದು ಮಿಕ್ಸರ್ ಮಾಡೋಂಥದ್ದು, ಅದನ್ನು ತೊಗೊಳ್ಳೋದಿಲ್ಲ. ಈ ಥರ ಸಣ್ಣದು ಶಾವಿಗೆ ಮಾಡೋದು ಇರುತ್ತಲ್ಲ, ಆ ಬಿಲ್ಲೆ ತೊಗೊಂಡು ಮಾಡಿ, ತುಂಬ ಚೆನ್ನಾಗಿರುತ್ತೆ ಸಂಡಿಗೆ. ಇದರಲ್ಲಿ ಜೀರಿಗೆ ಮತ್ತು ಅಜ್ವಾಯಿನ ಏನೂ ಹೋಗೋದಿಲ್ಲ, ಹಾಗಾಗಿ ಅವೆರಡನ್ನೂ ನಾನು ಬಳಸ್ತಾ ಇಲ್ಲ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ. ಸ್ವಲ್ಪ ಹಿಂಗು, ಸ್ವಲ್ಪ 2-3 ಪಿಂಚಷ್ಟು ಸೋಡಾ ತೊಗೊಂಡಿದ್ದೀನಿ, ಅಡುಗೆ ಸೋಡಾನ. 1/4 ಕಪ್ಪಷ್ಟು ನೀರನ್ನ ಎಕ್ಸ್ಟ್ರಾ ಹಾಕಿದ್ವಲ್ಲ ಅದನ್ನು ತೆಗೆದಿಟ್ಕೊಳ್ಳೋಣ. ಈ 1/4 ಕಪ್ಪಷ್ಟು ನೀರಿಗೆ 2.5-3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಗಂಟಿಲ್ಲದ ರೀತಿ ಕಲಸಿಟ್ಕೋಬೇಕು. ಸ್ವಲ್ಪ ಗಂಜಿ ರೀತಿ ಮಾಡಿಕೊಂಡು ನಾವು ಮುದ್ದೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಗಂಟು ಕೂಡ ಆಗಲ್ಲ, ತುಂಬ ಚೆನ್ನಾಗಿ ಬೇಯುತ್ತೆ, ಸಾಫ್ಟಾಗಿರುತ್ತೆ. ನೀವು ಸಂಡಿಗೆ ಮಾಡಬೇಕಾದಾಗ ಗಂಟಿಲ್ಲದ ರೀತಿಯಲ್ಲಿ ಈ ರೀತಿ ಕಲಿಸ್ಕೊಳ್ಳಿ. ಅಕ್ಕಿ ಹಿಟ್ಟು ಗಂಟು ಆಗೋದಿಲ್ಲ ಅಷ್ಟಾಗಿ. ಈಗ ಈ ನೀರನ್ನ ಕುದಿಯೋದಕ್ಕೆ ಇಟ್ಕೊಳ್ಳೋಣ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಿದ್ರೆ ಮುದ್ದೆ ಮಾಡ್ತಾರಲ್ಲ ಹಳ್ಳಿ ಕಡೆ, ಆ ರೀತಿ ದೊಣ್ಣೆನಲ್ಲಿ ಮಾಡ್ಕೊಳ್ಳಿ, ತಪ್ಪಲೆ ಉಪಯೋಗಿಸ್ಕೊಂಡು, ಆವಾಗ ಜಾಸ್ತಿ ಮಾಡ್ಕೊಳ್ಬೋದು. ಈಗ ಬಾಣಲಿಗಳಲ್ಲಾದರೆ ತುಂಬ ಜಾಸ್ತಿ ಮಾಡೋದಕ್ಕಾಗಲ್ಲ, ನಾದಬೇಕಾದ್ರೆ ತೊಂದರೆ ಆಗುತ್ತೆ. ಈಗ ನಾನು ನೀರು ಕಾಯ್ತಿದೆ, ಅದಕ್ಕೆ ಉಪ್ಪು ಸೋಡಾ ಎಲ್ಲ ಹಾಕ್ಕೊಂಡು ಹಿಟ್ಟು ಕಲಸಿಟ್ಟಿದ್ವಲ್ಲ ಅಕ್ಕಿ ಹಿಟ್ಟು 2-3 ಸ್ಪೂನಷ್ಟು, ಆ ಹಿಟ್ಟನ್ನ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಈ ಥರ ತಿರುಗಿಸ್ಕೊತಾ ಇರಬೇಕು. 1-2 ನಿಮಿಷದಲ್ಲಿ ಇದು ಗಂಜಿ ರೀತಿ ಆಗುತ್ತೆ. ಇದೇ ಸಂಡಿಗೆನ ನೀವು ಚಕ್ಲಿ ಹುಳಲ್ಲಿ ಕೂಡ ಹೊತ್ಕೊಂಡು ಮಾಡ್ಕೊಳ್ಬೋದು, ಅಥವಾ ಇದೇ ಸಂಡಿಗೆ ಹಿಟ್ಟನ್ನು ರೆಡಿ ಮಾಡ್ತಿರೋಂಥ ಹಿಟ್ಟನ್ನ ನೀವು ಹಪ್ಪಳ ರೀತಿ ಕೂಡ ಮಾಡ್ಕೊಳ್ಬೋದು. ಆದರೆ ಪ್ಲೈನ್ ಆಗುತ್ತೆ, ಏನು ಖಾರ ಹಾಕಿಲ್ಲ. ಹಾಗಾಗಿ ನಿಮ್ಮ ಖಾರ ಬೇಕೇ ಬೇಕಂದರೆ ಮೆಣಸನ್ನು ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ಬೋದು. ನೀರು ಕುದಿ ಬಂದಾಗ ಈ ಥರ ಅಕ್ಕಿ ಹಿಟ್ಟು ಹಾಕ್ಕೊಂಡು 1 ಕಪ್ಪಷ್ಟು ಸ್ಟವ್ನ ಪೂರ್ತಿ ಸಿಮ್ ಮಾಡಿಕೊಂಡು ಲೋ ಫ್ಲೇಮ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಗಂಜಿ ಮಾಡಿರೋದ್ರಿಂದ ಇದು ಗಂಟಾಗಲ್ಲ, ಹಾಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಈಗ ನಿಧಾನಕ್ಕೆ ಮಿಕ್ಸ್ ಮಾಡೋ ತನಕ ಲೋ ಫ್ಲೇಮ್ನಲ್ಲೇ ಇರಲಿ. ನಾನು ಯಾವ ರೀತಿ ನಾದ್ತಾ ಇದ್ದೀನಿ, ಈ ರೀತಿ ನಾದೋದ್ರಿಂದ ಬೇಗ ಗಂಟು ಕೂಡ ಇರಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ ಗಂಜಿನಲ್ಲಿ. ಆಗ ಹಿಟ್ಟು ಕೂಡ ತುಂಬ ಸಾಫ್ಟಾಗಿರುತ್ತೆ. ನಿಮ್ಗೆ ಹಿಟ್ಟನ್ನು ಸರಿಯಾಗಿ ಬೇಯಿಸ್ಕೊಂಡಿಲ್ಲ ಅಂದರೆ ಮಾತ್ರ ನೀವು ಆ ಸಂಡಿಗೆ ಹಾಕಬೇಕಾದಾಗ ಮಧ್ಯದಲ್ಲಿ ಕಟ್ಟಾಗೋದು, ಅಥವಾ ಹಪ್ಪಳ ಮಾಡಿದ್ರು ಕೂಡ ಒಣಗಿದ ಮೇಲೆ ಅಲ್ಲಲ್ಲೇ ಬಿರುಕು, ಅದು ಸರಿಯಾಗಿ ಹಿಟ್ಟು ಬೆಂದಿಲ್ಲ ಅಂದರೆ ಮಾತ್ರ ಆ ರೀತಿ ಆಗುತ್ತೆ. ನಾನು ಕೊನೆಯಲ್ಲಿ ಮಾಡಾದ್ಮೇಲೆ ಕೂಡ ತೋರಿಸ್ತೀನಿ ನಿಮಗೆ. ಒಂದು ಕಡೆ ಕೂಡ ಒಂದು ಸ್ವಲ್ಪನೂ ಬಿರುಕು ಬಿಡಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ ಹಿಟ್ಟು. ಈ ಬೇಯಿಸ್ಕೊಳ್ಬೇಕು ಸ್ವಲ್ಪ ಚೆನ್ನಾಗಿ, ಬೇಯಿಸೋದ್ರಿಂದ ಆ ರೀತಿ ಬಿರುಕು ಬರೋದಿಲ್ಲ. ನಿಮಗೆ ಬೇಯಿಸೋದಕ್ಕೆ ಗೊತ್ತಿಲ್ಲ ಅಂದರೆ ಇದೆಲ್ಲ ಮುದ್ದೆ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇಡ್ಲಿ ಕುಕ್ಕರ್ನಲ್ಲಿ 10 ನಿಮಿಷ ಆಮೇಲೆ ಬೇಯಿಸ್ಕೊಂಡ್ರು ಕೂಡ ನಿಮ್ಗೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಈಗ ಎಲ್ಲ ಮಿಕ್ಸ್ ಆಗಿದೆ. ಈಗ ಪ್ಲೇಟ್ ಮುಚ್ಚಿಬಿಟ್ಟು 3-4 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಬಿಟ್ಬಿಡಬೇಕು. ಈಗ 3-4 ನಿಮಿಷ ಆಗಿದೆ. ಈಗ ಈ ಥರ ನಾದಬೇಕಾದ್ರೆ ನೋಡಿ, ನಿಮಗೆ ಪಾತ್ರೆ ಬಿಟ್ಟು ಬರ್ತಾಯಿದೆ ಹಿಟ್ಟು. ಈಗ ಅದರಲ್ಲಿದ್ದರೆ ಚೆನ್ನಾಗಿ ಬೆಂದಿರುತ್ತೆ ಅಂತ. ನಾವು ಮೊದಲೇ ಮಿಕ್ಸ್ ಮಾಡಬೇಕಾದ್ರೆ ಈ ರೀತಿ ಪಾತ್ರೆ ಬಿಟ್ಟು ಬರ್ತಾ ಇರಲಿಲ್ಲ, ಹಾಗಾಗಿ ಮುಚ್ಚಿಟ್ಟಿದ್ರಿಂದ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಹಿಟ್ಟು ಕೂಡ ನೋಡಿ ಬೆಣ್ಣೆ ಇದ್ದಂಗಿದೆ, ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಒಂದೇ ಒಂದು ಗಂಟು ಕೂಡ ಸಿಗೋದಿಲ್ಲ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ರೊಟ್ಟಿ ಕಡ್ಡಿ ಅಗಲ ಇರೋಂಥದ್ದು ತೊಗೊಂಡು ಈ ಥರ ನಾದ್ಕೋಬೇಕು, ಬೇಗ ಆಗುತ್ತೆ. ಈ ಥರ ರೊಟ್ಟಿ ಕಡ್ಡಿ ಮರದ ಕಡ್ಡಿ ಅಗಲ ಇದ್ದರೆ ನಾದೋದಕ್ಕೆ ತುಂಬ ಈಸಿ ಆಗುತ್ತೆ. ಈಗ ಬೆಂದಿದೆಯಾ ಇಲ್ವಾ ಅಂತೇಳಿ ನೀವು ಒಂದು ತಣ್ಣೀರಿನಲ್ಲಿ ಕೈ ಹಚ್ಕೊಂಡು ಸ್ವಲ್ಪ ಮುಟ್ಟು ನೋಡಿ, ಸ್ವಲ್ಪ ಕೂಡ ಕೈಗೆ ಅಂಟ್ಕೊಳ್ಳೋದಿಲ್ಲ, ಆವಾಗ ಚೆನ್ನಾಗಿ ಬೆಂದಿರುತ್ತೆ ಅಂತ. ಈಗ ಥರ ಪಾತ್ರೆ ಕೂಡ ಬಿಟ್ಟು ಬರ್ತಿರುತ್ತೆ. ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪ್ಲೇಟ್ ಮುಚ್ಚೋ ತನಕ ಮುಚ್ಚಿ ತೆಗಿಯೋವರೆಗೂ ಲೋ ಫ್ಲೇಮಲ್ಲಿ ಇದ್ದು ಸಾಕು, ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಈಗ ಒಂದು ಪ್ಲೇಟಿಗೆ ಸ್ವಲ್ಪ ನೀರು ಸವರ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಡ್ರಾಪ್ ಕೂಡ ಎಣ್ಣೆ ಉಪಯೋಗಿಸ್ತಾ ಇಲ್ಲ ನಾನು. ನೀವು ಇದನ್ನು 1 ವರ್ಷ ಅಲ್ಲ 2 ವರ್ಷ ಇಟ್ಟು ಕೂಡ ಸಂಡಿಗೆ ಸ್ವಲ್ಪ ಕೂಡ ಹಾಳಾಗಲ್ಲ. ಕೆಲವೊಂದು ಸಲ ಎಣ್ಣೆ ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ಚುಂಗು ವಾಸನೆ ಬಂದುಬಿಡುತ್ತೆ ಸರಿಯಾಗಿ ಒಣಗಲಿಲ್ಲ ಅಂದಾಗ, ಅಥವಾ ಮಳೆಗಾಲದಲ್ಲಿ ಕೂಡ. ಹಾಗಾಗಿ ಎಣ್ಣೆ ಬಳಸ್ತೇನೆ ಈ ರೀತಿ ಮಾಡಿ ನೀವು ವರ್ಷಾನುಗಟ್ಟಲೆ ಸ್ಟೋರ್ ಮಾಡ್ಬೋದು. ಈಗ ಹಿಟ್ಟು ಬಿಸಿ ಇದ್ದಾಗಲೇ ನಾವು ಈ ಪ್ರೊಸೀಜರ್ ಮಾಡಬೇಕು, ಹಿಟ್ಟು ಹಾರೋ ತನಕ ಬಿಡೋಂಗಿಲ್ಲ. ಈಗ ಸ್ವಲ್ಪ ಹಿಟ್ಟಿಗೆ ಎಷ್ಟೆಷ್ಟಪ್ಪ ಉಂಡೆ ಬೇಕಾಗುತ್ತೆ ಆ ಸೈಜಿಗೆ ಸ್ವಲ್ಪ ರೊಟ್ಟಿ ಕಡ್ಡಿಯಿಂದನೇ ಸ್ವಲ್ಪ ಕಟ್ ಮಾಡ್ಕೊಳ್ತಿದ್ದೀನಿ. ಈಗ ನೋಡಿ
ಗಂಟಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಮುದ್ದೆ ನೋಡ್ತಾದಂಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಇದೆ ಅಂತೇಳಿ. ನಾವು ಚಕ್ಲಿ ಒಳಗೆ ಹಾಕಕ್ಕೆ ಬೇಕಲ್ಲ, ಹಾಗಾಗಿ ಎಲ್ಲ ಉದ್ದುದ್ದ ಈ ರೀತಿ ಮಾಡಿಕೊಂಡು ಒಂದು ಹಾಟ್ ಬಾಕ್ಸಲ್ಲಿ ಇಟ್ಕೋಬೇಕು. ಇಟ್ಟು ಯಾವುದೇ ಕಾರಣಕ್ಕೂ ಒಣಗಬಾರ್ದು ಮತ್ತು ಬಿಸಿ ಹಾರಬಾರ್ದು. ಬಿಸಿಯಲ್ಲಿದ್ದಾಗಲೇ ನೀವು ಯಾವ ಶೇಪ್ ಬೇಕಾದ್ರೂ ಕೊಡ್ಬೋದು. ಇದನ್ನು ಚಕ್ಲಿ ಅಥವಾ ಸಂಡಿಗೆ ಏನು ಬೇಕಾದ್ರೂ ಮಾಡಬಹುದು. ಅಕ್ಕಿ ಸಂಡಿಗೆ ಮಾಡಿದ್ರು ಕೂಡ ತಿನ್ನೋದಕ್ಕೆ ಅಕ್ಕಿ ಸಂಡಿಗೆ ಕಾಯಲ್ಲಿ ಮಾಡ್ತೀವಲ್ಲ, ಅದು ಕೂಡ ಸೇಮ್ ಪ್ರೊಸೀಜರು. ಇದೇ ರೀತಿ ಹಿಟ್ಟು ನೀರು ಎಲ್ಲ ಸೇಮ್ ಮೆಜರ್ಮೆಂಟ್ ತೊಗೊಳ್ಳಿ. ಒಂದು ಸ್ವಲ್ಪ 1/4 ಸ್ಪೂನಷ್ಟು ಉಪ್ಪು ಹಾಕಿದ್ರೆ ಸಾಕೋದಕ್ಕೆ, ಸೋಡಾ ಮತ್ತೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಅದು ಊಟ ಸಂಡಿಗೆ ಹೇಳ್ತಾ ಇದ್ದೀನಿ ನಾನು. ಈ ಥರ ಎಲ್ಲ ಮುದ್ದೆ ಒಂದು 5 ಮುದ್ದೆ ಇಷ್ಟಾಗಿದೆ. ಒಂದು ಸಲ ನಮಗೆ ಇದರಲ್ಲಿ ಸಾವಿಗೆ ಹೊತ್ತಬೇಕಂದ್ರೆ 1 ಮುದ್ದೆ ಎಷ್ಟು ಬೇಕಾಗುತ್ತೆ. ಹಾಗಾಗಿ ಒಂದು 5 ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಹೊಗೆ ಹೋಗ್ತಾ ಇದೆ. ಬಿಸಿ ಇದ್ದಂಗೆ ಈ ಪ್ರೊಸೀಜರ್ ಮಾಡಬೇಕು. ಆರೋದ್ಮೇಲೆ ನಿಮಗೆ ಎಲ್ಲ ಒಡಗು ಥರ ಆಗಿಬಿಡುತ್ತೆ. ನಿಮಗೆ ಚೆನ್ನಾಗಿ ಬರೋದಿಲ್ಲ, ಅದು ಚಕ್ಲಿಗಳಲ್ಲಿ ಕೂಡ ಒತ್ತೋದಕ್ಕೆ ಬರೋದಿಲ್ಲ. ನೀವು ಹಪ್ಪಳ ಮಾಡಿ ಸಂಡಿಗೆ ಮಾಡಿ ಏನೇ ಮಾಡಿ ನೀವು ಹಿಟ್ಟು ರೆಡಿ ಮಾಡಿದ ತಕ್ಷಣ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಡಿ. ಆವಾಗ ಬಿಸಿಯಾಗಿರುತ್ತೆ, ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಹಾಟ್ ಬಾಕ್ಸ್ ಇಲ್ಲ ಅನ್ನೋದಾದರೆ ಒಂದು ಪಾತ್ರೆನಲ್ಲಿ ಹಾಕಿಬಿಟ್ಟು ಮುಚ್ಚಳ ಮುಚ್ಕೊಂಡ್ರೆ ನೀವು ಕೆಲಸ ಮಾಡ್ಕೋಬೇಕಾಗುತ್ತೆ. ಅದು ಬೇಕಾದಾಗ ಉಪಯೋಗಿಸ್ಕೋಬೇಕಾಗುತ್ತೆ. ಈಗ ಚಕ್ಲಿ ಒಳಗೂ ಅಷ್ಟೇ ನಾನು ಎಣ್ಣೆ ಏನೂ ಹಾಕಲ್ಲ, ಜಸ್ಟ್ ತೇವ ಮಾಡಿದ್ರೆ ಸಾಕು. ಸ್ವಲ್ಪ ತೇವದ ಕೈಯಿಂದ ನೀರಿನ ಸ್ವಲ್ಪ ತೇವ ಮಾಡಿಕೊಂಡ್ರೆ ಸಾಕು. ಈಗ 1 ಮುದ್ದೆಯಷ್ಟು ಚಕ್ಲಿ ಒಳಗೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಟೈಟ್ ಮಾಡಿಕೊಂಡು, ನೀವು ಸಂಡಿಗೆ ಚಿಕ್ಕದಾಗೂ ಮಾಡ್ಕೊಳ್ಬೋದು, ದೊಡ್ಡದಾಗೂ ಮಾಡ್ಕೊಳ್ಬೋದು. ತುಂಬ ಒಣಗಿದ ಮೇಲೆ ಅಂತೂ ಎಷ್ಟು ನಾವೀಗ ಸಂಡಿಗೆ ಹಾಕ್ತೀವಿ ಆ ಸೈಜ್ಗಿಂತ ಡಬ್ಬಲ್ ಆಗುತ್ತೆ ನೀವು ಎಣ್ಣೆನಲ್ಲಿ ಕರೆದಾಗ. ಹಾಗಾಗಿ ನೀವು ಸ್ವಲ್ಪ ಜನ ಇದು ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀವಿ ಅನ್ನೋದಾದರೆ ಸ್ವಲ್ಪ ಸಣ್ಣ ಸಂಡಿಗೆಗಳನ್ನೇ ಹಾಕ್ಕೊಳ್ಳಿ ನೀವು ಒಣಗ್ಸೋಕೆ ಇಡಬೇಕಾದಾಗ. ಅಥವಾ ದೊಡ್ಡ ಬಾಣಲಿನಲ್ಲಿ ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಮಾಡ್ತೀವಿ ಅಂದರೆ ಸ್ವಲ್ಪ ದೊಡ್ಡ ಸಂಡಿಗೆಗಳು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ದೊಡ್ಡ ಸಂಡಿಗೆ, ಒಂದು ಚಿಕ್ಕ ಸಂಡಿಗೆ ಮಾಡ್ಕೊಂಡಿದ್ದೀನಿ. 1 ರೋಲ್ ಬಂದರೆ ಸಾಕು, ಚಿಕ್ಕ ಸಂಡಿಗೆ ಆಗುತ್ತೆ. 1-2 ರೋಲ್ ಬಂದರೆ ದೊಡ್ಡ ಸಂಡಿಗೆಗಳಾಗುತ್ತೆ. ನೋಡಿ, ಒಂದು 50ರಿಂದ 55 ಪೀಸ್ ಆಗಿದೆ ನನಗೆ ಈ ಥರದ್ದು. ಒಂದು ಸಣ್ಣ ಕಪ್ಪು ಅಕ್ಕಿ ಹಿಟ್ಟಿಗೆ ನಾನು ಸ್ವಲ್ಪ ದಪ್ಪನೇ ಹಾಕ್ಕೊಂಡಿದ್ದೀನಿ, ತುಂಬ ಸಣ್ಣದಾಗಿ ಏನು ಹಾಕಿಲ್ಲ. ಮಿಕ್ಕಿರೋಂಥ ಹಿಟ್ಟನ್ನ ಈ ರೀತಿ ಹಪ್ಪಳ ಮಾಡಿಬಿಟ್ಟು ಕೊನೆಯಲ್ಲೆಲ್ಲ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಿಟ್ಟು ಮಿಗುತ್ತೆ ಚಕ್ಲಿ ಒಳಗೆ ಕಚ್ಕೊಂಡಿರೋಂಥದ್ದು. ಅದನ್ನು ಸ್ವಲ್ಪ ಹಪ್ಪಳ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಹಿಟ್ಟು ಚೆನ್ನಾಗಿ ಬೆಂದಿಲ್ಲ ಅಂದರೆ ಈ ಥರ ನೀವು ಈಗ ಸಂಡಿಗೆ ಹಾಕಿ ಒಂದು 5 ನಿಮಿಷ ಆಗಿದೆ ಅಷ್ಟೇ, ಹಿಂಗೆ ತೆಗೆದಿಕ್ಕೆ ಬರೋಲ್ಲ, ಎಲ್ಲ ಅಂಟ್ಕೊಬಿಡುತ್ತೆ. ಹಿಟ್ಟು ಚೆನ್ನಾಗಿ ಬೆಂದಿದ್ರೆ ಮಾತ್ರ ನೀವು ತೆಗೆದ್ರೂ ಕೂಡ ಹಿಂಗೆ ಬಿಡಿಯಾಗಿ ಬರುತ್ತೆ. ನೋಡಿ, ಇದು ಕೂಡ ಒಂದು ಟಿಪ್ಸು ನಿಮಗೆ. ಎಲ್ಲೂ ಸ್ವಲ್ಪ ಕೂಡ ಗಂಟಿಲ್ಲ, ತುಂಬ ಚೆನ್ನಾಗಿದೆ. ಈಗ 1-2 ಗಂಟೆ ಆದಮೇಲೆ ನಿಮಗೇನೋ ಟೈಮ್ ಇದ್ದರೆ ಇದನ್ನು ಉಲ್ಟಾ ಮಾಡಿ ಹಾಕ್ಕೊಳ್ಬೋದು. ಈಗ ನಾನು 1-2 ಗಂಟೆ ಆಗಿದೆ. ಈಗ ಸ್ವಲ್ಪ ಅದನ್ನು ಉಲ್ಟಾ ಮಾಡಿ ಹಾಕ್ಕೊಳ್ತಿದ್ದೀನಿ. ಆದಷ್ಟು ಒಂದು ಒಣ ಬಟ್ಟೆ ಮುಚ್ಕೊಂಡು ಇದನ್ನು ಮೇಲೆ ಮುಚ್ಚಿಬಿಟ್ಟು ಒಣಗಿಸಿ. ಸಣ್ಣ ಧೂಳು ಏನಾದ್ರು ಕುತ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಇದ್ರ ಮೇಲೆ ಒಂದು ವೇಲು ಅಥವಾ ಸೀರೆ ಏನಾರು ಒಂದು ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಒಣಗಿಸ್ಕೋಬೇಕಾಗುತ್ತೆ. ನಾನು ಕವರ್ ಮೇಲೆ ಹಾಕ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿ ಒಣಗಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ದಿನ ಒಣಗಿದೆ, ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಹಾಕ್ದಾಗಷ್ಟೇ ದೊಡ್ಡದಾಗಿ ದಪ್ಪದಾಗಿ ಕಾಣುತ್ತೆ, ಒಣಗ್ತಾ ತುಂಬಾ ಸಣ್ಣ ಆಗುತ್ತೆ. ಇದನ್ನು ನೀವು ಈ ಥರ ಮಾಡಿ 1 ವರ್ಷ ಅಲ್ಲ 2 ವರ್ಷ ಈ ಡಿಫ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಹಳೆ ಸಂಡಿಗೆಯಿಂದ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಚೆನ್ನಾಗಿ ಹಿಟ್ಟು ಬೆಂದಿಲ್ಲ ಅಂದರೂ ಕೂಡ ನೀವು ಈಗ ಎತ್ತಿಬಿಟ್ಟು ನಾಳೆ ಬೆಳಗ್ಗೆ ಈಗ ನೈಟ್ ಎತ್ತಿಟ್ಟು ನಾಳೆ ಬೆಳಗ್ಗೆ ಹಾಕೋಷ್ಟಲ್ಲೇ ಅದು ಹುಳಿ ಬಂದುಬಿಡುತ್ತೆ ಅಥವಾ ನಾರು ಥರ ಬಂದುಬಿಡುತ್ತೆ. ಆವಾಗ ಕೂಡ ನೀವು ನೋಡ್ಕೊಳ್ಬೋದು ಹಿಟ್ಟು ಸರಿ ಬೆಂದಿಲ್ಲ ಅಂತ. ಅದು ತುಂಬ ದಿನ ಇಟ್ಟರೆ ಸ್ಟೋರ್ ಮಾಡೋದಕ್ಕಾಗಲ್ಲ. ನೋಡಿ, ಇದು 2ನೇ ದಿನ ಒಣಗಿರೋಂಥದ್ದು. ಎಷ್ಟು ಚೆನ್ನಾಗಿ ಒಣಗಿದೆ, ಎಷ್ಟು ಚಿಕ್ಕದಾಗಿದೆ, ತುಂಬ ಚೆನ್ನಾಗಿ ಸೌಂಡಲ್ಲಿ ಕೂಡ ಗೊತ್ತಾಗ್ಬಿಡುತ್ತೆ ನಿಮಗೆ ಕ್ರಿಸ್ಪಿಯಾಗಿ. ಉಪ್ಪನ್ನ ಆದಷ್ಟು ಕಡಿಮೆ ಹಾಕಿ. ನೋಡಿ, ಇಷ್ಟು ಸಂಡಿಗೆಗೂ ನಾನು 1 ಸ್ಪೂನಷ್ಟೇ ಉಪ್ಪು ಉಪಯೋಗಿಸಿದ್ದೀನಿ. ಕರೆಕ್ಟಾಗಿದೆ ಮೆಜರ್ಮೆಂಟು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಒಣಗಿದ್ಮೇಲೆ ದೊಡ್ಡ ಸಂಡಿಗೆ ಸಣ್ಣಗೆ 2 ತಂದಿದ್ದೀನಿ. ಈಗ ಎಣ್ಣೆನಲ್ಲಿ ಫ್ರೈ ಮಾಡೋಣ. ತುಂಬ ಎಣ್ಣೆ ಕೂಡ ಕುಡಿಯೋದಿಲ್ಲ, ತುಂಬ ಸಿಂಪಲ್ಲು. ಆದಷ್ಟು ಅಕ್ಕಿ ಹಿಟ್ಟನ್ನ ಮನೆಯಲ್ಲೇ ಮಾಡಿಸ್ಕೊಂಡು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಪ್ರೊಸೀಜರ್ ಇದು. ನಾನಿಲ್ಲಿ ಡಿಪೋ ಹಾಕಿ ಬಳಸಿರೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸಣ್ಣ ಸಂಡಿಗೆ ಹಾಕಿದ್ದು ಬಾಣಲಿ ತುಂಬ ಹರಳ್ಕೊಂಡಿದೆ. ನೋಡಿ, ದೊಡ್ಡ ಸಂಡಿಗೆ ಹಾಕಿದ್ರು ಅಷ್ಟೇ ಬಾಣಲಿ ತುಂಬ ಆಗುತ್ತೆ. ಇದನ್ನು ನೀವು ಬರೀ ಊಟಕ್ಕಷ್ಟೇ ಅಂತ ಅಲ್ಲ, ತಿನ್ನೋದಕ್ಕೆ ಇದನ್ನು ಹೀಗೆ ಕರೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಕೂಡ ಇದ್ರ ಜೊತೆ ಸ್ನ್ಯಾಕ್ಸ್ ರೀತಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರದ ಪುಡಿ, ನಿಂಬೆಹಣ್ಣು ರಸ ಎಲ್ಲ ಹಾಕೋಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕರೆದ್ಮೇಲೆ ಮಿಕ್ಕಿರೋದನ್ನು ನಾನು ಹಾಗೆ ಸಲಾಡ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ಪಾನಿಪುರಿ ಚಿರ್ಮುರಿಗೆ ಯಾವ ರೀತಿ ಮಿಕ್ಸ್ ಮಾಡ್ತೀವಿ, ಚಿರ್ಮುರಿ ಬದಲಿಗೆ ಇದನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಫ್ರೈ ಮಾಡಿ. ತುಂಬ ರುಚಿಯಾಗಿರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ತಿನ್ಬೇಕಾದ್ರೂ ಅಷ್ಟೇ ಒಳ್ಳೆ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ಎಳ್ಳೆಲ್ಲ ಹಾಕ್ಬೋದು, ಆದರೆ ನಾವು ಹಾಕೋಂಥ ಸಾವಿಗೆ ಹೋಳಿನಲ್ಲಿ ಹಿಡಿಯುತ್ತೆ ಏನು ಹಾಕಿದ್ರು ಕೂಡ. ನಾನು ಚೆಕ್ ಮಾಡಿಬಿಟ್ಟೆ, ಅದು ಯಾವುದನ್ನು ಹಾಕಲಿಲ್ಲ.
ಮಧ್ಯ ಕಟ್ಟಾಗುತ್ತೆ. ಹಾಗಾಗಿ ಹಿಟ್ಟು ಸಾಫ್ಟಾಗಿದೆ, ನೀಟಾಗಿ ಬರುತ್ತೆ ಸಂಡಿಗೆ ಅಂತೇಳಿ ಈ ಥರನೇ ಪ್ಲೈನ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋ ಮಕ್ಳಿಗೋಸ್ಕರ ಹೊಲಿದಿರೋಂಥದ್ದು ಇದು ಮಾಸ್ಕು. ತುಂಬ ಸಿಂಪಲಾಗಿ ಮೆಜರ್ಮೆಂಟ್ ಮೂಲಕ ಪೂರ್ತಿ ಹ್ಯಾಂಡ್ ಸ್ಟಿಚ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಈ ವಿಡಿಯೋ ನೋಡಿ ಸದುಪಯೋಗ ಪಡಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.